ಆತ್ಮೀಯ ಬಳಕೆದಾರರೇ, ಈ ವಿಡಿಯೋನಲ್ಲಿ ನಾವು ನಿಮಗೆ ಇವತ್ತು ನಿಮ್ಮ ಪ್ಯಾನ್ ಕರೆಕ್ಷನ್ಗೆ ಹೇಗೆ ಅಪ್ಲೈ ಮಾಡಬೇಕು ಎಂಬುದನ್ನು ತಿಳಿಸಿಕೊಡುತ್ತೇವೆ. ಮೊದಲಿಗೆ ನಮ್ಮ ಪೋರ್ಟಲ್ CSC ಮಿತ್ರಾಗೆ ಲಾಗಿನ್ ಆಗಿ ನಂತರ ಪ್ಯಾನ್ ಸರ್ವಿಸಸ್ನನ್ನು ಕ್ಲಿಕ್ ಮಾಡಿ NSDL ಪ್ಯಾನ್ ಸರ್ವಿಸಸ್ನನ್ನು ಸೆಲೆಕ್ಟ್ ಮಾಡಿ ಅಪ್ಲೈ ಪ್ಯಾನ್ ಕರೆಕ್ಷನನ್ನು ಕ್ಲಿಕ್ ಮಾಡಬೇಕು. ಇದಾದ ನಂತರ ಪ್ಯಾನ್ ಕರೆಕ್ಷನ್ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಬಂದು ಡೀಟೇಲ್ಸ್ ಫಿಲಪ್ ಮಾಡ್ತಾ ಹೋಗಬೇಕು. ಮೊದಲಿಗೆ ಎಕ್ಸಿಸ್ಟಿಂಗ್ ಪ್ಯಾನ್ ನಂಬರ್ನಲ್ಲಿ ಅಪ್ಲಿಕೆಂಟ್ನ ಪ್ಯಾನ್ ನಂಬರನ್ನು ಟೈಪ್ ಮಾಡಬೇಕು. ಇದಾದ ನಂತರ ಅಪ್ಲಿಕೆಂಟ್ನ ಆಧಾರ್ನ ನಂಬರನ್ನು ಟೈಪ್ ಮಾಡಬೇಕು. ನಂತರ ನೇಮ್ ಆನ್ ಕಾರ್ಡ್ನಲ್ಲಿ ಬಂದು ನಿಮ್ಮ ಕಾರ್ಡ್ನಲ್ಲಿ ನಿಮಗೆ ಯಾವ ಹೆಸರು ಬೇಕೋ ಆ ಹೆಸರನ್ನು ಟೈಪ್ ಮಾಡಬೇಕು. ನಂತರ ಲಾಸ್ಟ್ ನೇಮ್, ಮಿಡಲ್ ನೇಮ್, ಫಸ್ಟ್ ನೇಮನ್ನು ಟೈಪ್ ಮಾಡ್ತಾ ಹೋಗಬೇಕು. ಇದಾದ ನಂತರ ಫಾದರ್ ನೇಮ್ನಲ್ಲಿ ಬಂದು ಲಾಸ್ಟ್ ನೇಮ್, ಮಿಡಲ್ ನೇಮ್, ಫಸ್ಟ್ ನೇಮನ್ನು ಟೈಪ್ ಮಾಡಬೇಕು. ನಿಮಗೆ ಯಾವ ಬ್ಲಾಕ್ನಲ್ಲಿ ಕರೆಕ್ಷನ್ಸ್ ಬೇಕಾಗಿದೆಯೋ ಆ ಬ್ಲಾಕ್ನಲ್ಲಿ ಬಂದು ಮಾರ್ಕ್ ಫಾರ್ ಚೇಂಜ್ ಅನ್ನು ಕ್ಲಿಕ್ ಮಾಡಬೇಕು. ನಂತರ ಅಪ್ಲಿಕೆಂಟ್ನ ಡೇಟ್ ಆಫ್ ಬರ್ತ್ ಅನ್ನು ಟೈಪ್ ಮಾಡಬೇಕು. ಇದಾದ ನಂತರ ರೆಸಿಡೆನ್ಷಿಯಲ್ ಅಡ್ರೆಸ್ ಅನ್ನು ಫಿಲ್ಅಪ್ ಮಾಡಬೇಕು. ನಂತರ ಅಪ್ಲಿಕೆಂಟ್ನ ಫೋನ್ ಮತ್ತು ಮೇಲ್ ಅಡ್ರೆಸ್ ಅನ್ನು ಟೈಪ್ ಮಾಡಬೇಕು. ಇದಾದ ನಂತರ ಚೂಸ್ ಫೈಲ್ನಲ್ಲಿ ಬಂದು ಅಪ್ಲಿಕೆಂಟ್ನ ಆಧಾರ್ನ PDF ಫೈಲನ್ನು ಅಪ್ಲೋಡ್ ಮಾಡಬೇಕು. ನಂತರ ಕ್ಲಿಕ್ ಟು ಅಪ್ಲೋಡ್ನಲ್ಲಿ ಬಂದು ಅಪ್ಲಿಕೆಂಟ್ನ ಪಾಸ್ಪೋರ್ಟ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಇದಾದ ನಂತರ ಕೆಳಗಡೆ ಸಿಗ್ನೇಚರ್ನಲ್ಲಿ ಕ್ಲಿಕ್ ಟು ಅಪ್ಲೋಡ್ನನ್ನು ಕ್ಲಿಕ್ ಮಾಡಿ ಅಪ್ಲಿಕೆಂಟ್ನ ಸಿಗ್ನೇಚರ್ ಫೈಲನ್ನು ಅಪ್ಲೋಡ್ ಮಾಡಬೇಕು. ಇದಾದ ನಂತರ ಕೊನೆಯದಾಗಿ ಸಬ್ಮಿಟ್ ಟು ಕರೆಕ್ಷನ್ ರಿಕ್ವೆಸ್ಟ್ ಕೊಟ್ಟಾಗ ನಿಮ್ಮ ಪ್ಯಾನ್ ಕರೆಕ್ಷನ್ ಅಪ್ಲಿಕೇಶನ್ನ ಫಾರ್ಮ್ನ ಅಪ್ರೂವಲನ್ನು ಇಲ್ಲಿ ಚೆಕ್ ಮಾಡ್ಬೋದು. ಗೋ ಟು ಅಪ್ಲೈಡ್ ಲಿಸ್ಟ್ನಲ್ಲಿ ಬಂದು ಅಕ್ನಾಲೇಜ್ಮೆಂಟ್ನ ಕೂಡ ಡೌನ್ಲೋಡ್ ಮಾಡ್ಕೋಬೇಕು.